ವಿಶೇಷವಾಗಿ ನಮ್ಮ BJP ಸರ್ಕಾರ ಬಂದ ನಂತರ ಯಾವ ರೀತಿ ಆರ್ಟಿಕಲ್ 370 ಕಿತ್ತೋಗಿದ್ವಿ, ಅದೇ ರೀತಿ ಈ ಒಗ್ಬೋರ್ಡ್ ಕಾನೂನನ್ನು ಕಿತ್ತೋಗಿತೀವಿ. ಆ ವಿಶ್ವಾಸ ನನಗಿದೆ. ಇವತ್ತು ನಾವೇನು ಜಾತ್ಯತೀತ ರಾಷ್ಟ್ರ ಅಂತ ಕರಿಬೇಕಾಗಿತ್ತು, ಆ ಜಾತ್ಯತೀತ ರಾಷ್ಟ್ರದ ವಿರುದ್ಧವಾಗಿ ಒಂದು ಧರ್ಮದ ಪರವಾಗಿ ಒಂದು ರಾಜಕೀಯ ಪಕ್ಷ, ರಾಷ್ಟ್ರೀಯ ಪಕ್ಷ ನಿಲ್ತದೆ ಅನ್ನೋಗಿದ್ದರೆ ಜಾತ್ಯತೀತ ಪದಕ್ಕೆ ಕಾಂಗ್ರೆಸ್ನವರು ಧಿಕ್ಕಾರವನ್ನು ಕೂಗ್ತಂತ ವಿಶ್ವಾಸ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ರಾಜ್ಯದಲ್ಲಿ 3 ಉಪಚುನಾವಣೆ ಅಂದರೆ ಬಿಜೆಪಿ ಮತ್ತು ಜೆಡಿಎಸ್ ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಕಾಂಗ್ರೆಸ್ ಅವರು ಅನೇಕ ಬಾರಿ ಹೇಳ್ತಾ ಇದ್ರು ಇದು ಅಲ್ಪಸಂಖ್ಯಾತರ ಸರ್ಕಾರ ಅಂತ. ಅಲ್ಪಸಂಖ್ಯಾತರಿಂದನೇ ಕಾಂಗ್ರೆಸ್ ಗೆದ್ದಿರೋದು ಅಂತ, ಮುಸ್ಲಿಮರಿಂದ ಗೆದ್ದಿರೋದು ಅಂತ. ನಮ್ಮ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಒಂದು ಧರ್ಮದ ಆಧಾರದ ಮೇಲೆ ಚುನಾವಣೆ ನಡೆದಿದೆ. ಒಂದು ವರ್ಗ, ಒಂದು ಧರ್ಮ ವಿಶೇಷವಾಗಿ ಕಾಂಗ್ರೆಸ್ಗೆ 100ಕ್ಕೂ 100% ವೋಟ್ ಹಾಕಿರೋದ್ರಿಂದ BJP ಸೋಲನ್ನು ಅನುಭವಿಸಬೇಕು ಬಂತು. ಅದು ವಕ್ ವಿಚಾರ ಇರ್ಬೋದು. ವಕ್ ವಿಚಾರದಲ್ಲಿ ವಿಶೇಷವಾಗಿ ಅವರು ಒಂದಾಗಿದ್ದಾರೆ. ಒಂದು ಕಾರಾಳ ಶಾಸನ, ರಾಷ್ಟ್ರದಲ್ಲೇ ವಕ್ ಬೋರ್ಡ್ನ ಶಾಸನ, ಒಂದು ಕಾರಾಳ ಶಾಸನ. ಒಂದು ಧರ್ಮ ಸ್ವಾತಂತ್ರ್ಯ ಬಂದ ನಂತರ, ಒಂದು ದೇಶವನ್ನು ಕೊಟ್ಟ ನಂತರವೂ ಸಹ ಒಂದು ಧರ್ಮಕ್ಕೆ ನೀವು ಹೇಳಿದಂಥ ಭೂಮಿ, ನೀವು ಹೇಳಿದಂಥ ಜಾಗ, ನೀವು ತೋರಿಸಿದಂಥ ಜಾಗ ಸ್ವಯಂ ಪ್ರೇರಿತ ಆಗಿ ತಾವು ಗೆಜೆಟನ್ನು ಮಾಡ್ಕೊಬೋದು. ತಾವು ಗೆಜೆಟನ್ನು ಹೊರಡಿಸಿ ಸರ್ಕಾರಿ ದಾಖಲೆಗಳಲ್ಲಿ ನಿಮ್ಮ ಭೂಮಿ ಅಂತ ದಾಖಲೆ ಮಾಡ್ಬೋದು ಅಂತ ಒಂದು ಕಾರಾಳ ಶಾಸನ ಬಂದಂಥ ಕಾಂಗ್ರೆಸ್ಗೆ ಇವತ್ತು ಚುನಾವಣೆ ಗೆದ್ದಿರ್ಬೋದು. ಭವಿಷ್ಯದ ದಿನಗಳಲ್ಲಿ ವಿಶೇಷವಾಗಿ ನಮ್ಮ BJP ಸರ್ಕಾರ ಬಂದ ನಂತರ ಯಾವ ರೀತಿ ಆರ್ಟಿಕಲ್ 370 ಕಿತ್ತೋಗಿದ್ವಿ, ಅದೇ ರೀತಿ ಈ ಒಗ್ಬೋರ್ಡ್ ಕಾನೂನನ್ನು ಕಿತ್ತೋಗಿತೀವಿ. ಆ ವಿಶ್ವಾಸ ನನಗಿದೆ. ಇವತ್ತು ನಾವೇನು ಜಾತ್ಯತೀತ ರಾಷ್ಟ್ರ ಅಂತ ಕರಿಬೇಕಾಗಿತ್ತು, ಆ ಜಾತ್ಯತೀತ ರಾಷ್ಟ್ರದ ವಿರುದ್ಧವಾಗಿ ಒಂದು ಧರ್ಮದ ಪರವಾಗಿ ಒಂದು ರಾಜಕೀಯ ಪಕ್ಷ, ರಾಷ್ಟ್ರೀಯ ಪಕ್ಷ ನಿಲ್ತದೆ ಅನ್ನೋಗಿದ್ದರೆ ಜಾತ್ಯತೀತ ಪದಕ್ಕೆ ಕಾಂಗ್ರೆಸ್ನವರು ಧಿಕ್ಕಾರವನ್ನು ಕೂಗ್ತಂತ ವಿಶ್ವಾಸ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.